ಈ ಬರೋ 25ರಿಂದ 30 ವರ್ಷಗಳು ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆವಲ್ಯೂಷನ್ ಇದೆ. ಸೊ ಇದ್ರ ಮೇಲೆ ಎಂಟೈರ್ ನಮ್ಮ ಲೈಫ್ ಡಿಪೆಂಡೆಂಟ್ ಆಗೋದು. ನಾವು ನಮ್ಮ ಅಗ್ರಿಕಲ್ಚರ್ ಸೈನ್ಸಿಂದ ಸ್ಪೇಸ್ ಸೈನ್ಸ್ವರೆಗೂ ಈ ಟೆಕ್ನಾಲಜಿನೇ ಯೂಸ್ ಆಗೋದು ಬರೋ ದಿನಗಳಲ್ಲೆಲ್ಲ. ಸೊ ನಮ್ಮ ಮಕ್ಕಳಿಗೆ, ಈ ಭಾಗದ ಮಕ್ಕಳಿಗೆ ನಾಲೆಜ್ ಟ್ರಾನ್ಸ್ಫರ್ ಆಗಬೇಕು, ಅವರು ಇದ್ರ ಬಗ್ಗೆ ಮಾಹಿತಿ ಬರಬೇಕು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬರಬೇಕು ಅವರಿಗೆ ಅಂತ ನಾವೊಂದು ಬೇಸಿಗೆ ಶಿಬಿರ ಶುರು ಮಾಡಿದ್ದೀವಿ, ಸಮ್ಮರ್ ಕ್ಯಾಂಪ್. ಸೊ ಇದಕ್ಕೆ ನಾವು ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಶ್ರೀ ಸ್ವಾಮಿನಾರಾಯಣ ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್, ಏರ್ಪೋರ್ಟ್ ರೋಡ್, ಕಲಬುರಗಿ. ಇವರು ನಮಗೊಂದು ಅವಕಾಶ ಕೊಟ್ಟು ಅವ್ರ ಜೊತೆ ಅಸೋಸಿಯೇಟ್ ಆಗಿ, ಕೊಲಾಬ್ರೇಟ್ ಆಗಿ ಈ ಕಾರ್ಯಕ್ರಮ ಶುರು ಮಾಡಿದ್ದೀವಿ. Land for the children to enjoy themselves. It's not particularly teaching, and out of that we have swimming classes and sports classes, music, dance and skating, and all that we have mixed up, and they're not exactly like a regular curriculum, and it is going to help them to learn all the things as all-rounders. They have to learn all these things, because summer camp is not only for education, it is for all-rounding like co-curricular activities also. ರಿಜಿಸ್ಟ್ರೇಷನ್ಸ್ಗೆ ಲಿಂಕು ಕಳಿಸಿದ್ದಾರೆ ಸ್ವಾಮಿನಾರಾಯಣ್ ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು. ಆ ಲಿಂಕ್ನಿಂದ ಎಲ್ಲರೂ ರಿಜಿಸ್ಟರ್ ಆಗಬೇಕು. ಎಲ್ಲ ಮಕ್ಕಳಿಗೆ AI ತುಂಬ ಇಂಪಾರ್ಟೆಂಟ್ ಇವಾಗ ಏನಂದರೆ ಬೇಸಿಕ್ಸ್, ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು ಈಗಿನ ಕಾಲದ ಮಕ್ಕಳಿಗೆ. ನಮಗೆಲ್ಲ ನಮ್ಮ ಕಾಲದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ ರಘು ಸರ್ ಹೇಳ್ದಂಗೆ ಎಲ್ಲರಿಗೂ ಬೇರೆ ಬೇರೆ ಸ್ಕಿಲ್ಸ್ ಎಲ್ಲ ಇತ್ತು. ಇವಾಗ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇಂಪಾರ್ಟೆಂಟ್. ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಂದರೆ ನಾವು ರೋಬೋಟ್ ಬಿಲ್ಡ್ ಮಾಡಬೇಕಂತಿಲ್ಲ, ಬಟ್ ಅಟ್ಲೀಸ್ಟ್ ಏನಾದರೂ ಪ್ರಾಬ್ಲಮ್ ಆಯ್ತಂದರೆ ಅದನ್ನು ರಿಸಾಲ್ವ್ ಮಾಡೋಕ್ಕೆ ಯೋಚನೆ ಮಾಡಬೇಕು ಮಕ್ಕಳು. ಅದು ತುಂಬ ಇಂಪಾರ್ಟೆಂಟ್ ಇವಾಗ.